ಸುವರ್ಣ. ಮಿಲನ 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 ಮಿಲನ. ಇಲ್ಲಿ ಯಾಕೆ ನಿಂತಿದ್ದೀರಾ? ಹೋಗಿ ಆ ಕಡೆ. ಹೋಗಿ ಅಂದ್ರು ಇಲ್ಲೇ ಯಾಕೆ ನಿಂತಿದ್ದೀರಾ? ಹೋಗಿ. ಅಯ್ಯೋ ನಿನ್ನ ನನ್ನ ಪಾಡಿನ ಬಂದು ನಿಂತಿದ್ದೀನಿ. ನೀನೇ ನಾನು ಹೋದ ಕಡೆಗೆಲ್ಲ ಹಿಂದಿಂದ ಬರೋದು, ಆಮೇಲೆ ನನ್ನೇ ಹೋಗು ಅನ್ನೋದು. ಆಯ್ತು, ತಪ್ಪಾಯ್ತು. ಸದ್ಯಕ್ಕೆ ಇವಾಗ ಸರಿರಿ. ತಿಂಡಿ ಮಾಡಕ್ ಲೇಟ್ ಆಗ್ತಿದೆ. ಅಯ್ಯೋ ರೀ, ಇದೇನಿದು? ಒಳ್ಳೆ ಬೆಕ್ಕಿನ ತರ ಕಾಲ್ಗೆ ಸಿಕ್ತಿದ್ರಲ್ಲ, ಸೈಡಲ್ಲಿ ಕೂತ್ಕೋಬಾರ್ದಾ? ಅಯ್ಯೋ ನಿನ್ನ ನನ್ನ ಪಾಡಿ ನಾನು ಸುಮ್ಮನೆ ಇದ್ದೀನಿ. ಅಲ್ಲಿಂದ್ರೆ ಅಲ್ಲಿಂದ ಓಡಿಸ್ತೆ, ಇಲ್ಲಿ ಬಂದ್ರೆ ಇಲ್ಲಿಂದ ಓಡಿಸ್ತೆ. ಇನ್ನೆಲ್ಲ ಹೋಗ್ಲಿ ನಾನು? ನೀವಿದಿರಲ್ಲ, ನೀವು ಅರ್ಥಂಗಿತ್ತು ಚಿಕ್ಕವ್ರ ತರ ಆಡ್ತೀರಾ. ನಾನು ಅರ್ಥಂಗಿಂತ ಚಿಕ್ಕವನೇ. ನನ್ನ ಮುಖ ನೋಡು, ಎಷ್ಟು ಅಮಾಯಕ ಗೊತ್ತಾ ನಾನು. ಗೊತ್ತು ಗೊತ್ತು, ಎಲ್ಲ ಗೊತ್ತು. ಸದ್ಯಕ್ಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಕೈ ಕಟ್ಕೊಂಡ? ಓಕೆ ಓಕೆ. ರೀ, ಇದೇನ್ ಮಾಡ್ತಾ ಇದ್ದೀರಾ ನೀವು? ನೀನೇ ತಾನೇ ಹೇಳಿದ್ದು ಕೈ ಕಟ್ಕೊಂಡಿರು ಅಂತ. ನೀನು ಹೇಳ್ದಾಗೆ ಮಾಡಿದ್ದೀನಪ್ಪ. ಕೈ ಕಟ್ಕೊಂಡು ಕೂತ್ಕೊಳ್ಳಿ ಅಂದ್ರೆ ಈಗ? ನೀನು ಕೈ ಕಟ್ಕೊಂಡಿರು ಅಂತ ಅಷ್ಟೇ ತಾನೇ ಹೇಳಿದ್ದು. ಹೇಗೆ ಅಂತ ಹೇಳಿದ್ಯಾ? ನನ್ನ ಕೈ ಕಟ್ಕೊಳ್ಳೋದು ಹೀಗೆ. ಏನಿವಾಗ? ರೀ, ನಿಮ್ ದಮ್ಮಯ್ಯ ಅಂತೀನಿ. ನನ್ನನ್ನು ಗೋಳು ಹಿಕ್ಕೋಬೇಡಿ ಪ್ಲೀಸ್, ನನ್ನನ್ನು ಬಿಡಿ. ಬಿಡಲ್ಲ. ಏನು ಮಾಡ್ತೀಯಾ? ಹೌದಾ? ಹಾಗಾದ್ರೆ ನಾನು ಕೂಗ್ಕೋತೀನಿ. ಕೂಕೋ. ನಿಜವಾಗ್ಲೂ ಜೋರಾಗಿ ಕೂಗ್ಕೋತೀನಿ. ಹೇಳಿದ್ನಲ್ಲ, ಕೂಕೋ. ಅದು ಯಾವ ಹೀರೋ ಬಂದಿನ ಕಾಪಾಡ್ತಾನೋ ನಾನು ನೋಡ್ತೀನಿ. ನಗ್ತೀಯ ನೀನು? ನಾನು ಆಮೇಲೆ ವಿಚಾರಿಸ್ಕೋತೀನಿ. ನಾನು ನಿನ್ನ ಹಿಂದಿಂದನೇ ಬರ್ತೀನಲ್ಲ, ಅದಕ್ಕೆ ಜಂಬ ನಿಂಗೆ. ಇಷ್ಟೊಂದು ಜಂಬ ಒಳ್ಳೇದಲ್ಲ, ಆಯ್ತಾ? ಮೊದಲು ಹೋಗಿ ಬಾಗ್ಲು ತೆಗೀರಿ. ಹಾಯ್ ಸುಮತ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಕಂದ. ಗುಡ್ ಮಾರ್ನಿಂಗ್ ಅಪ್ಪ. ಏನು ಇಷ್ಟೊತ್ತ ಬಾಗ್ಲು ತೆಗಿಯಕ್ಕೆ? ಏನ್ ಮಾಡ್ತಾ ಇದ್ರಿ ನೀವಿಬ್ರು? ಇನ್ನೇನು ಮಾಡ್ತಿರ್ತೀವಿ? ಅಮ್ಮ ತಿಂಡಿ ಮಾಡ್ತಾ ಇದ್ಲು. ಅದಮ್ಮ ತಾನೇ, ನೀವೇನ್ ಮಾಡ್ತಾ ಇದ್ರಿ? ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಕಂದ. ಪಾಪ ಅಮ್ಮ ಒಬ್ಳೆ ನಮ್ಮಿಷ್ಟು ಜನಕ್ಕೂ ಅಡುಗೆ ಮಾಡ್ತಿದ್ಲಲ್ವಾ, ಅವಳಿಗೆ ಕಷ್ಟ ಆಗತ್ತಲ್ವಾ, ಅದಕ್ಕೆ ನಾನು ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಹಂಗ ಏನ್ ಹೆಲ್ಪ್ ಮಾಡ್ತಾ ಇದ್ರಿ? ನಿಮ್ಗೇನು ಗೊತ್ತೇ ಇಲ್ಲ. ಯಾವ ಪಾತ್ರೆಯಲ್ಲಿ ಅನ್ನಕ್ಕಿಡ್ಬೇಕು ಅಂತಾನೂ ಗೊತ್ತಿಲ್ಲ, ಅನ್ನ ಮಾಡೋದಕ್ಕೆ ನೀರ್ ಹಾಕ್ಬೇಕು ಅಂತಾನೂ ಗೊತ್ತಿಲ್ಲ. ಏ ಕೂಸೆ, ಈಗ ನಿಮ್ಮಪ್ಪ ಎಲ್ಲ ಕಲ್ತು ಬಿಟ್ಟಿದ್ದಾನೆ. ಅಮ್ಮ ಬಂದಾಯ್ತಲ್ಲ, ಅಡುಗೆ ಮಾಡೋಕ್ಕೂ ಬರುತ್ತೆ, ಚೆನ್ನಾಗಿ ರೈಲ್ ಓಡಿಸೋಕ್ಕೂ ಬರುತ್ತೆ. ವಾವ್, ಹೌದಾ ಅಪ್ಪ? ಮಾವ, ತಿಂಡಿ ರೆಡಿ ಇದೆ, ಬನ್ನಿ. ಪುಟ್ಟಿ, ನಾನು ನಿನ್ನ ಫೇವ್ರೆಟ್ ಪೂರಿ ಮಾಡಿದ್ದೀನಿ, ಬಾ ತಿನ್ನು. ಹಂಗ? ವಾವ್, ಬರ್ತೀನಿ. ಬನ್ನಿ ತಾತ, ತಿಂಡಿ ತಿನ್ನೋಣ. ಓಯ್ ಚಲೋ ಚಲೋ, ಕಮಾನ್. ಏನ್ರಿ, ನೀವು ಬನ್ನಿ. ನಿನ್ನ ಹೆಂಡತಿ ಕರೆದ್ಲಲ್ಲ, ಅಲ್ಲೊಬ್ನೇ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಬಾ. ಹಾ,
ಗಿಮ್ಮಿ ಅಮ್ಮ ಪೂರಿ ಸಖತ್ತಾಗಿದೆ. ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಿದ್ನಲ್ಲ ಅದಕ್ಕೆ ಪೂರಿ ಡಬಲ್ ಟೇಸ್ಟ್ ಆಗಿದೆ. ಯಾಕೋ ನಿಂತ ಇದೆಯಾ? ಕೂತ್ಕೊಳ್ಳೋ, ಸಖತ್ತಾಗಿದೆ ಪೂರಿ. ಖುಷಿ, ಬೇಗ ಬೇಗ ಪೂರಿ ತಿನ್ನು, ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕು. ಇವತ್ತು ಡ್ಯಾನ್ಸ್ ಕ್ಲಾಸ್ ಇದೆಯಾ? ಯಾವಾಗಲೂ ಇದ್ದೇ ಇದೆ. ವಿ ಹ್ಯಾವ್ ಟು ಗೋ ನಾವು. ಖುಷಿ, ನನಗಂತೂ ಮನೇಲಿ ಕೂತು ಕೂತು ಬೇಜಾರಾಗಿ ಹೋಗಿದೆ. ಎಷ್ಟು ಅಂತ ಮನೆಯಲ್ಲೇ ಕೂರೋದು? ನೋಡು, ನಿಮ್ಮಪ್ಪ ಸ್ವಲ್ಪ ಜವಾಬ್ದಾರಿ ತಗೊಂಡು ಮನೆ ನೋಡ್ಕೊಳ್ಳಿ. ಸಮರ್, ಇಡೀ ದಿನ ನಾನು ಇವತ್ತು ಮನೆ ಕಡೆ ತಲೆನೂ ಹಾಕೋದಿಲ್ಲ. ಏನಿದ್ರು ನೀನು ಪ್ರಾರ್ಥನಾ ಮನೆ ನೋಡ್ಕೋಬೇಕು. ಗಾಟ್ ಇಟ್? ಕಮಾನ್, ಯಾಕೆ ನಿಂತ ಇದೆಯಾ? ತಿಂಡಿ ತಿನ್ನು. ಓ, ಹೆಂಡತಿ ಜೊತೆ ಪೂರಿ ತಿನ್ನೋಣ ಅಂತನಾ? ವೆರಿ ನೈಸ್, ವೆರಿ ನೈಸ್. ಕುಸೆ, ನಾವು ಪಟಾಪಟ್ ಅಂತ ರೆಡಿ ಆಗೋಣ, ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇರೋಣ. ಓಕೆ, ಡನ್. ಡನ್. ಯಾಕೆ ಇವಾಗ ನಿಂತಿರೋದು ನೀನು? ಪಾಪ ನೀವು ಮಾಡೋದಿಲ್ಲ ಮಾಡ್ಬಿಟ್ಟು ಅದು ಪಾಪ ಅಂತೀಯ? ಹೋಗೆ. ಏನಿವಾಗ ಕೋಪನಾ? ಕೋಪನೇ. ನೀವು ಕೋಪ ಮಾಡ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ಸುಮ್ಮನೆ ತಿಂಡಿ ತಿನ್ನಿ. ನನಗೇನು ಬೇಕಾಗಿಲ್ಲ. ಹೋಗಿ ಜಂಬದ ಕೋಳಿ. ಅಯ್ಯೋ ದೇವ್ರೆ, ಇವಾಗ ನಾನೇನು ಮಾಡಿದೆ? ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ತಿಂಡಿ ತಿನ್ನಿ. ಅಬ್ಬಾ, ಎಂಥ ಕೋಪ ನಿಮ್ಮದು? ಸುಮ್ಮನೆ ತಿನ್ನಿ. ಇನ್ನೊಂದು ತಿಂಗಳಲ್ಲಿ ಮೈಕೈ ತುಂಬಿಕೊಂಡು ಚೆನ್ನಾಗಾಗಬೇಕು ನೀವು. ಇಲ್ಲ ಅಂದರೆ ನೀವು ನನ್ನ ಮುಂದೆ ಹೇಗೆ ಕಾಣಿಸ್ತೀರ ಗೊತ್ತಾ? ಅದೇನೋ ಅವತ್ತು ಹೇಳ್ತಿದ್ರಲ್ಲ, ಅಕ್ಕಿ ಮೂಟೆ ಪಕ್ಕದಲ್ಲಿ ವಾಕಿಂಗ್ ಸ್ಟಿಕ್ ಇಟ್ಟಂಗಿರುತ್ತೆ ಅಂತ, ಹಾಗೆ ಕಾಣಿಸ್ತೀರ. ಹಾಗೆ ಕಾಣಿಸ್ಬಾರ್ದು ಅಂದರೆ ಚೆನ್ನಾಗಿ ತಿಂದು ಗುಂಡಕ್ಕಾಗಬೇಕು. ತಗೊಳ್ಳಿ ತಿನ್ನಿ. ಒಟ್ಟಿನಲ್ಲಿ ನನ್ನ ಸತಾಯಿಸ್ಕೊಂಡಿರ್ಬೇಕಲ್ವ ನೀನು? ತಿಂಡಿ ತಿಂದೆ ಸತಾಯಿಸ್ತಾ ಇರೋದು ನೀವು. ಪ್ಲೀಸ್ ತಿನ್ನಿ. ಇವಾಗೇನು ಚಂದಮಾಮ ತೋರಿಸ್ಬೇಕಾ ನಿಮಗೆ? ತಿನ್ನಿ. ಅಂಜನ್ ಕಟ್ಟಿರೋದು. ಅತ್ತೆ ಹೇಳಿದ್ ಸರಿನೇ. ಗಂಡ ಜೊತೆಲಿರ್ಬೇಕಾದ್ರೆ ಅವ್ನು ಕಟ್ಟಿರೋ ತಾಳಿ ದೊಡ್ಡದಲ್ದೇ ಇರ್ಬೋದು, ಆದ್ರೆ ಅವನ ಜೊತೆಲಿ ಇಲ್ದೇ ಇರೋವಾಗ ಅವ್ನು ಕಟ್ಟಿರೋ ತಾಳಿ ಏನು ಸ್ಪೆಷಲ್ ಅನ್ಸುತ್ತಲ್ಲ. ಇದು ನನ್ನ ಅಂಜನ್ ನನಗೆ ಕಟ್ಟಿರೋ ತಾಳಿ. ಈ ಫೀಲಿಂಗೇ ಎಂಥ ಚಂದ ಅಲ್ವಾ? ಹೀಗೆಲ್ಲ ನಾನು ಮಾತಾಡ್ತಿರೋದು ಅಂಜನ್ ಕೇಳಿಸ್ಕೊಂಡ್ರೆ ಬಿದ್ದು ಬಿದ್ದು ನಗ್ತಾನಷ್ಟೆ.
ಛೇ, ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅವನನ್ನು. ಅವನ ಜೊತೆ ಹರಟೆ, ಅವನ ತರಲೆ, ಅವನ ಅರ್ಥ ಇಲ್ಲದೆ ಇರೋ ಜೋಕ್ಸು ಎಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವನಿಲ್ಲದೆ ಇರೋ ಲೈಫು ಇಷ್ಟೊಂದು ಬೋರಿಂಗ್ ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ಮೇ ಬಿ ನಂಬಿಕೆಗಿಂತ ಹೆಚ್ಚಾಗಿ ಸೆಂಟಿಮೆಂಟ್ ಅನ್ಸುತ್ತೆ. ನನ್ನ ಗಂಡ ನನ್ನ ಕುತ್ತಿಗೆ ಕಟ್ಟಿರೋ ತಾಳಿ ಅನ್ನೋ ಪ್ರೀತಿ. ಇದಲ್ದೆ ಅವನು ಬೇರೆ ಯಾವ ಸರ ತಂದು ಕೊಟ್ಟಿದ್ರು ಅದನ್ನಿಷ್ಟೇ ಪ್ರೀತಿಸ್ತಿದ್ನೋ ಏನೋ. ಇದು ಭಾವನೆಗೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ. ಏನೇ ಇರಲಿ, ನನ್ನ ಮದುವೆ ದಿನ ನನ್ನ ಗಂಡ ನನ್ನ ಕತ್ತಿಗೆ ಕಟ್ಟಿರೋ ಸರ, ಇದನ್ನು ಹಾಕೊಳ್ಳೋಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಹೇಳಿದೆ ಅಂತ ಹಾಕ್ಕೊಂಡಿದ್ದೀಯೇನೆ? ಇಲ್ಲ ಅತ್ತೆ, ನನಗೆ ಹಾಕೋಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ. ನಿಜ ಹೇಳ್ತಿದೀಯಾ? ನಿನ್ನನ್ನು ನಾನು ಒತ್ತಾಯ ಮಾಡ್ತೀನಿ ಅಂತ ಆಮೇಲೆ ನಿಮ್ಮ ಮಾವ ನನ್ನನ್ನು ಬೈತಾರೆ. ಮಗಳೇ, ನಿನಗೆ ಹೇಗೆ ಬೇಕೋ ಹಾಗಿರು, ನಮಗೇನು ಬೇಜಾರಿಲ್ಲ. ಅಯ್ಯೋ ಅತ್ತೆ, ನೀವ್ಯಾಕೆ ಹಾಗೆ ಅನ್ಕೋತೀರಾ? ನಿಜವಾಗ್ಲೂ ಖುಷಿಯಿಂದನೇ ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ನಂಬಿಸ್ಲಿ? ಸರಿ, ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಅಂತಲೇ ಇಟ್ಕೊಳ್ಳಿ. ನನ್ನ ಕತ್ತಲ್ಲಿ ಕರಿಮಣಿ ನೋಡಿ ನಿಮಗೆ ಖುಷಿ ಆಯಿತು ತಾನೆ? ಖುಷಿ ಏನೋ ಆಯಿತು ಅಷ್ಟೇ. ಮತ್ತೆ ನಿಮ್ಮ ಸಂತೋಷ ನೋಡಿ ನನಗೂ ಸಂತೋಷ ಆಯಿತು. ನಮ್ಮವ್ರಿಗೋಸ್ಕರ ನಮ್ಮನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ್ರಲ್ಲೂ ಏನೋ ಒಂಥರ ಸಮಾಧಾನ ಇದೆ. ತ್ಯಾಗದಲ್ಲೂ ಒಂಥರ ಸ್ವಾರ್ಥ ಇರುತ್ತಲ್ವಾ? ಸರಿಯಮ್ಮ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಮೊದಲು ಈ ಹಾಲು ಕುಡಿ, ಆಮೇಲೆ ಸ್ನಾನಕ್ಕೆ ಹೋಗು. ಇಲ್ಲ ಅಂದರೆ ಈ ಹಾಲು ಆರು ಹೋಗುತ್ತೆ. ಸರಿ ಅತ್ತೆ, ಸ್ನಾನ ಆದಮೇಲೆ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಇಲ್ಲಿ ಇಂಟರ್ನೆಟ್ ಇಲ್ಲ, ಮೊಬೈಲ್ ನೆಟ್ವರ್ಕು ಇಲ್ಲ. ಅಂಜನ್ ಹತ್ರ ಮಾತಾಡೋಕ್ಕಾಗಲ್ಲ. ಅವನು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನಾನು ಅವನಿಗೊಂದು ಮೇಲ್ ಕಳಿಸ್ಬಿಟ್ಟು ಬರ್ತೀನಿ. ಸರಿ, ಹಾಗೆ ಆಗಲಿ. ನೀನೊಬ್ಬಳೇ ಹೋಗಬೇಡ, ಮಾವನ ಜೊತೆ ಕರ್ಕೊಂಡು ಹೋಗಮ್ಮ. ಸರಿ ಅತ್ತೆ. ಕುಡಿ. ಮಿಲನ 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 ಮಿಲನ. ಆಲ್ ಜೋಕ್ಸ್ ಅಪಾರ್ಟ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಒಂದು 4 ದಿವಸ ಆಫೀಸ್ ಕೆಲಸ ಬಿಟ್ಟು ಹೆಂಡತಿ ಜೊತೆಲಿರು. ಡ್ಯಾಡ್, ಹಾಗೆಲ್ಲ ಏನಿಲ್ಲ, ನಾನು ಆಫೀಸ್ಗೆ ಹೋಗ್ತೀನಿ. ಬೇಡ ಅಂದ್ರೆ ಬೇಡ. 2 ದಿವಸ ರಜಾ ಹಾಕಿದ್ರೆ ನಿಮ್ಮ ಅಪ್ಪನ ಗಂಟೆಯನ್ನು ಕರ್ಗೆ ಹೋಗೋದಿಲ್ಲ. ಡ್ಯಾಡ್, ನೋ ಆರ್ಗ್ಯುಮೆಂಟ್ ವಿತ್ ಮೀ. ನಿನಗೆ ನಿಮ್ಮಿಬ್ರದ್ದು ಯಾಕೆ ಸಮಯ ಬೇಕು? ಇಷ್ಟು ವರ್ಷ ದೂರ ಇದ್ರಲ್ಲ, ಫಾರ್ ಅಟ್ಲೀಸ್ಟ್ ಸಮ್ ಟೈಮ್ ನೀವಿಬ್ರು ಜೊತೆಲಿರಿ. ಮನಸ್ಸು ಬಿಚ್ಚಿ ಮಾತಾಡಿ. ಇನ್ಮೇಲೆ ಯಾವ ಥರದ ಕನ್ಫ್ಯೂಷನ್ ನಿಮ್ಮ ಲೈಫಲ್ಲಿ ಕಾಣಿಸ್ಕೋಬಾರ್ದು. ಡ್ಯಾಡ್, ಯಾಕೆ ಸಂಕೋಚ ಪಟ್ಕೋತಾ ಇದೆಯಾ? ಅಪ್ಪ ಆಗಿ ನಾನೇನು ಹೇಳಬಾರ್ದ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ನೀವು ಹೇಳಿದಾಗೆ ಕೇಳ್ತೀನಿ ಡ್ಯಾಡ್. ನಾನು ಹೇಳೋದನ್ನ ನೀನೇನು ಕೇಳೋದು ಬೇಡ. ನಿನ್ನ ಬದುಕನ್ನ ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ಯೋ ಹಾಗೆ ಬದುಕು. ಟೇಕ್ ಎ ಬ್ರೇಕ್ ಫ್ರಮ್ ವರ್ಕ್. ಐ ವಿಲ್ ನೆವರ್ ಕ್ವಶ್ಚನ್ ಯು. ಥ್ಯಾಂಕ್ಸ್ ಡ್ಯಾಡ್. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಾನೇ ನಿನ್ನ ಸಾರಿ ಕೇಳಬೇಕು. ಐ ಆಮ್ ಸಾರಿ. ಅದೆಲ್ಲ ಹಳೆ ಕತೆ. ಲೆಟ್ ಅಸ್ ಫರ್ಗೆಟ್ ಇಟ್. ನೀವಿಬ್ರು ಜೀವನದಲ್ಲಿ ಸಂತೋಷವಾಗಿರಬೇಕು. ಅದಕ್ಕೆ ಏನು ಮಾಡ್ತೀವಿ ಅದು ನೀನು ಮಾಡು. ಯಾವಾಗಲೂ ನೀವು ಖುಷಿಯಾಗಿರಿ, ಅಷ್ಟೇ ಕಣ. ಎಷ್ಟೊತ್ತು ಮಾತಾಡ್ತೀರಾ? ನಂಗೆ ಡ್ಯಾನ್ಸ್ ಕ್ಲಾಸ್ ಲೇಟ್ ಆಗುತ್ತೆ. 1 ನಿಮಿಷ ಕೂಸೆ, ಬಂದ್ಬಿಟ್ಟೆ. ಇನ್ನೂ ಇಲ್ಲೇ ಮಾತಾಡ್ತಾ ಇದ್ದೀರಲ್ಲ, ಹೊರಡ್ಲಿಲ್ವಾ ಮಾವ? ಅಮ್ಮ ಈಗ ಹೊರಟು.
ನಿನ್ನ ಗಂಡನಿಗೆ ರಜಾ ಕೊಡಿಸಿದ್ದೀನಿ. ಬೋತ್ ಆಫ್ ಯು ಹ್ಯಾವ್ ಎ ಗುಡ್ ಡೇ. ಸಿ ಯು ಲೇಟರ್. ಬಾಯ್ ಮಾವ. ಬಾಯ್. ಇದೊಂಚೂರು ಚೆನ್ನಾಗಿಲ್ಲ. ಯಾಕೆ? ನೀನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತಾ? ಅಲ್ಲ, ನೀವು ಆಫೀಸ್ಗೆ ಹೋಗ್ಬೇಕಿತ್ತು. ಇನ್ನೂ ಆಫೀಸ್ಗೆ ಹೋಗದೆ ಮನೇಲಿ ಹಾಕಿದ್ದೀರಾ? ಏನು ನಾನು ಒಬ್ಬನೇ ಆಫೀಸ್ಗೆ ಹೋಗ್ಬೇಕಾಗಿರೋನಾ? ನಿಂದೇನು ಕತೆ? ಆಫೀಸಿಗೆ ಬರೋ ಪೋಸ್ಟ್ ಕೊಟ್ಟಿದ್ದೆಲ್ಲ ಮುಗೀತಾ? ಮುಗೀತು. ಇನ್ಮೇಲಿಂದ ಆಫೀಸ್ಗೆಲ್ಲ ಬರಲ್ಲ. ಮನೇಲಿ ಬೇಕಾದಷ್ಟು ಕೆಲಸ ಇದೆ. ಹಂಗ? ಹಾಗಾದ್ರೆ ನನಗೂ ಮನೇಲಿ ಬೇಕಾದಷ್ಟು ಕೆಲಸಗಳಿದೆ. ನಿಮ್ಗೇನು ಕೆಲಸ? ಸುಮ್ಮನೆ ಆಫೀಸಿಗೆ ನಡೀರಿ. ನೋ ಚಾನ್ಸ್. ಇವತ್ತು ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಹೀಗೆ ನಿನ್ನ ಜೊತೆಗೆ ಇರ್ತೀನಿ. ಏನ್ರಿ ನೀವು? ನಿಮ್ಗೊಂಚೂರು ನಾಚಿಕೆ ಇಲ್ವಾ? ಹಾಡಾಗ್ಲಲ್ಲೇ ಹಿಂಗೆಲ್ಲ ಮಾಡ್ತಿದ್ದೀರಲ್ಲ. ಸರಿ ಬಾ, ರೂಮ್ಗೆ ಹೋಗೋಣ. ಮಿಲನ 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 ಮಿಲನ. ಹಾಡಾಗ್ಲಲ್ಲೇ ಹಿಂಗೆಲ್ಲ ಮಾಡ್ತಿದ್ದೀರಲ್ಲ. ಸರಿ ಬಾ, ರೂಮ್ಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತೀನಿ. ಯಾಕೆ ಪ್ರಾರ್ಥನಾ? ಇಲ್ಲ ಹೋಗೆಮ್ಮ, ನೀನು ತುಂಬ ಕೆಟ್ಟೋಗ್ಬಿಟ್ಟಿದ್ಯಾ. ಅಯ್ಯೋ ನಿಮ್ಮ, ನಿಂತ್ಕೊಳ್ಳಿ, ಓಡ್ಬೇಡಿ, ನಿಂತ್ಕೊಳ್ಳಿ. ಸರಿ, ಲಾನ್ ಬೇಡ, ಇಲ್ಲಿ ರೀ, ಏನಾಗಿದೆ ನಿಮ್ಗೆ? ಥು, ಹೋಗಿ. ಆವಾಗಿಂದ ಬರೀ ಹಿಂಗೆ ಮಾತಾಡ್ತಿದ್ದೀರಾ. ನನ್ನ ಜೊತೆ ಮಾತಾಡಬೇಡಿ ನೀವು. ತುಂಬಾ 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 ಕೆಟ್ಟೋರು ನೀವು. ಸರಿ, ಮಾತಾಡಲ್ಲ. ಹೇ ಪ್ರಾರ್ಥನಾ, ಅಳ್ತಿದ್ಯಾ? ಪ್ರಾರ್ಥನಾ, ಏನಾಯ್ತಮ್ಮ? ಯಾಕೆ ಅಳ್ತಿರೋದು ನೀನು? ಪ್ರಾರ್ಥನಾ, ಪ್ಲೀಸ್ ಮಾತಾಡು. ಏನಾಗ್ತಿದೆ ನಿಮ್ಗೆ? ಹೇಳಕ್ಕಾಗ್ತಿಲ್ವಾ? ಸರಿ, ಸಮಾಧಾನ ಆಗೋಷ್ಟು ಹತ್ಬಿಡು, ಆಮೇಲೆ ಹೇಳು, ಓಕೆನಾ?